ಪೃಥ್ವಿರಾಜ್ ಹಾರನಹಳ್ಳಿ ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಆಯ್ಕೆಯ ಸವಾಲಿತ್ತು ಆಯಿತು. ಅದಾದ್ಮೇಲೆ ಸಚಿವ ಸಂಪುಟದ ವಿಸ್ತರಣೆಯ ಸವಾಲಿತ್ತು, ಅದು ಕೂಡ ಆಯಿತು. ಅದಾದ ನಂತರ ಖಾತೆ ಹಂಚಿಕೆಯ ಸವಾಲು ಕೂಡ ಇತ್ತು, ಅದು ಆಗೋಯ್ತು. ಈಗ ಮೈನ್ ಆಗಿ ಇರುವಂತದ್ದು ಅಂದ್ರೆ ಜನರು ಕುತೂಹಲದಿಂದ ಕಾಯ್ತಾ ಇರುವಂತದ್ದು ಅಂದ್ರೆ ಗ್ಯಾರಂಟಿಗಳು ಯಾವಾಗ ರೀಚ್ ಆಗ್ತವೆ ಅಂತ. ಇದೇ ಅಸ್ತ್ರವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಕ್ಕೆ. ಸೊ ಹೀಗಾಗಿ ಜೂನ್ 1ರಿಂದ ಅಂತ ಹೇಳಿದ್ರು, ಭರವಸೆಯನ್ನ ಕೊಟ್ಟಿದ್ರು. ಆ ಭರವಸೆ ಈಡೇರಿಸುವಂತ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಸಭೆ ನಡೆಸಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಜಾರಿ ಸಂಬಂಧ ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆಯಲಾಗಿರುವಂತದ್ದು. ಇಲ್ಲಿ 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಇಂಧನ ಇಲಾಖೆಯ ಅಧಿಕಾರಿಗಳನ್ನ ಕರೆಯಲಾಗಿದೆ ಈ ಸಭೆಗೆ. ಅದರ ಜೊತೆಗೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅಂತ ಹೇಳಿದ್ದಾರೆ. 2,000 ರೂಪಾಯಿ ಮನೆ ಒಡೆತಿಗೆ ಕೊಡ್ತೀನಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನ ಕರೆಯಲಾಗಿದೆ, ಸಾರಿಗೆ ಇಲಾಖೆಯ ಅಧಿಕಾರಿಗಳನ್ನ ಕರೆಯಲಾಗಿದೆ, ಯುವಜನ ಮತ್ತು ಉದ್ಯಮಶೀಲತೆ ಅಧಿಕಾರಿಗಳು, ಉನ್ನತ ಶಿಕ್ಷಣ ಅಂದ್ರೆ ಯುವ ನಿಧಿ ಘೋಷಣೆ ಮಾಡಿದ್ದಾರಲ್ಲ, ಪದವೀಧರರಿಗೆ 3,000 ರೂಪಾಯಿ, ಹಾಗೆ ಡಿಪ್ಲೊಮೊ ಪದವೀಧರರಿಗೆ 1,500 ರೂಪಾಯಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಆ ಅಧಿಕಾರಿಗಳನ್ನ ಕರೆಯಲಾಗಿದೆ. ಇದರ ಜೊತೆಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತಲೂ ಕೂಡ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. 5 ಗ್ಯಾರಂಟಿಗಳಲ್ಲಿ ಅದು ಕೂಡ ಒಂದು ಪ್ರಮುಖವಾಗಿರುವಂತದ್ದು. ಸೊ ಹೀಗಾಗಿ ಆಹಾರ ಇಲಾಖೆ ಅಧಿಕಾರಿಗಳನ್ನ ಕೂಡ ಈ ಒಂದು ಸಭೆಗೆ ಕರೆಯಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅಧಿಕಾರಿಗಳಿಗೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಸಮೇತ ಬರುವಂತೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಗ್ಯಾರಂಟಿಗಳ ಬಗ್ಗೆ ಆ ಭರವಸೆಯನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ತುಂಬಾ ದೊಡ್ಡ ಸವಾಲಿರುವಂತದ್ದು. ಬಿಕಾಸ್ ಅದನ್ನ ಜಾರಿ ಮಾಡೇ ಮಾಡ್ತೀವಿ, ಕಾಂಗ್ರೆಸ್ ಮೇಲೆ ನಂಬಿಕೆ ಇಡಿ ಅನ್ಬಿಟ್ಟು ವೋಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದಿರುವಂತದ್ದು. ಸೊ ಇವತ್ತು ಆ ಗ್ಯಾರಂಟಿಗಳನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಪ್ರಮುಖ 5 ಗ್ಯಾರಂಟಿಗಳು ಆ ಇಲಾಖೆ ಅಧಿಕಾರಿಗಳನ್ನ ಕರೆಯಲಾಗಿದೆಯಲ್ಲ, ಇದಕ್ಕೆ ನಿನ್ನೆ ಅಷ್ಟೇ ಸಚಿವರಿಗೆ ಖಾತೆಗಳನ್ನ ಹಂಚಿಕೆ ಮಾಡಲಾಗಿರುವಂತದ್ದು. ಅವರು ಕೂಡ ಬರ್ತಾರ? ಇವತ್ತೊಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೋದಾ ಗ್ಯಾರಂಟಿ ವಿಚಾರದ ಬಗ್ಗೆ? ಪೃಥ್ವಿ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಕಚೇರಿ ಕೃಷ್ಣದಲ್ಲಿ ಗ್ಯಾರಂಟಿ ಘೋಷಣೆಗೆ ಸಂಬಂಧಪಟ್ಟಾಗೆ 5 ಇಲಾಖೆಗಳ ಅಧಿಕಾರಿಗಳ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಇಂಧನ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆಹಾರ ಮತ್ತು ನಾಗರಿಕ ಸೌಲಭ್ಯ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಮತ್ತು ಯುವ ಮತ್ತು ಉದ್ಯಮಶೀಲತೆ ಇಲಾಖೆ. ಈ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಇಲಾಖೆಯ ಸಂಬಂಧಪಟ್ಟಾಗೆ ಸಂಪೂರ್ಣ ಮಾಹಿತಿಯನ್ನ ಕೇಳಿರುವಂತದ್ದು ಮತ್ತು ಪ್ರಾತ್ಯಕ್ಷಿಕ ವರದಿಯನ್ನು ಕೊಡ್ಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಮೊದಲ ಸಚಿವ ಸಂಪುಟದಲ್ಲಿ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು. ಜೂನ್ ನಂತರ ನಾವು ನಮ್ಮ ಗ್ಯಾರಂಟಿಯನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ಹೇಳಿರುವಂತದ್ದು. ಮತ್ತೊಂದು ಕಡೆ ವಿಪಕ್ಷಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ನಾಯಕರಿಂದಲೂ ಕೂಡ ಒತ್ತಡ ಆಗಿರುವಂತದ್ದು. ರಾಜ್ಯದಲ್ಲಿ ಅನೇಕ ಕಡೆ ಗ್ಯಾರಂಟಿ ಘೋಷಣೆ ಸಂಬಂಧಪಟ್ಟಕ್ಕೆ ಹಲವಾರು ಕಡೆ ಈಗಾಗಲೇ ಘರ್ಷಣೆಗಳು ಕೂಡ ಆರಂಭ ಆಗಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 2ನೇ ಸಚಿವ ಸಂಪುಟದ ಸಭೆಯಲ್ಲಿ ಅಂತಿಮವಾದ ಒಪ್ಪಿಗೆಯನ್ನು ಕೊಡ್ತೀವಿ ಅಂತ ಈಗಾಗಲೇ ಹೇಳಿರುವಂತದ್ದು. ಹಾಗಾಗಿ ಈಗಾಗಲೇ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಮೂರು ಹಂತದ ಸಭೆಯನ್ನು ನಡೆದಿರುವಂತದ್ದು. ಈ ಸಭೆಯ ಬಳಿಕ ಯಾರಿಗೆಲ್ಲ ಈ ಗ್ಯಾರಂಟಿಯನ್ನು ಕೊಡಬೇಕು, ಯಾವ ಸಮುದಾಯಗಳಿಗೆ ಕೊಡಬೇಕು ಮತ್ತು ಇದರ ಮಾನದಂಡಗಳೇನೆಂಬುದರ ಬಗ್ಗೆ ಇವತ್ತು ಅಧಿಕಾರಿಗಳ ಜೊತೆ ವಿಸ್ತೃತವಾಗಿ ಸಭೆಯನ್ನು ನಡೆಸಿದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಗ್ಯಾರಂಟಿ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತ ಸಾಧ್ಯತೆ ಇದೆ. ಬಿಕಾಸ್ ಅಧಿಕಾರಿಗಳ ಜೊತೆಗೆ ಇವತ್ತು ಸಭೆಯನ್ನ ನಡೆಸ್ತಾ ಇರುವಂತದ್ದು ಮುಖ್ಯಮಂತ್ರಿಗಳು. ಅದರ ರೀತಿಯಾಗಿ ಆ ಒಂದು ಇಲಾಖೆಯ ಸಚಿವರುಗಳು ಕೂಡ ಭಾಗಿಯಾಗುವಂತ ನಿರೀಕ್ಷೆ ಇದೆ. ಕಾದ್ ನೋಡ್ಬೇಕು. ಬಿಕಾಸ್ ನಿನ್ನೆ ಅಷ್ಟೇ ಖಾತೆಗಳನ್ನ ಹಂಚಿಕೆಯನ್ನ ಮಾಡಲಾಗಿರುವಂತದ್ದು. ಇವತ್ತು ಆ ಖಾತೆಗಳ ಸಚಿವರುಗಳ ಜೊತೆಗೆ ಅಧಿಕಾರಿಗಳು ಕರೆದಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ, ಒಂದು ಕ್ಲಿಯರ್ ಪಿಕ್ಚರ್ ಮುಖ್ಯಮಂತ್ರಿಗಳಿಗೆ ಸಿಗುವಂತ ಎಲ್ಲ ಸಾಧ್ಯತೆ ಇದೆ.